ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತಿನ ನನ್ನ ವಿಡಿಯೋಲಿ ನೀವು ಸಣ್ಣ ಮಗುವಿಗೆ ಹೇಗೆ ಎದೆ ಹಾಲನ್ನು ಬಿಡಿಸೋದು ಅಂದರೆ ಸರಿಯಾದ ಕ್ರಮದಲ್ಲಿ ಹೇಗೆ ಬಿಡಿಸೋದು, ಸಣ್ಣ ಮಗುವಿಗೆ ಎಷ್ಟು ವರ್ಷ ತನಕ ಹಾಲು ಕುಡಿಸ್ಬೇಕು, ಹಾಲು ಬಿಡಿಸಿದ ಮೇಲೆ ತಾಯಿಗೆ ಹೇಗೆಲ್ಲ ತೊಂದರೆ ಆಗುತ್ತೆ, ಅದರಿಂದ ಹೇಗೆ ಹೊರಬರೋದು, ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ನನಗೊಂದು ಕಮೆಂಟ್ ಬಂದಿತ್ತು ರೀಸೆಂಟಾಗಿ, ತುಂಬ ಪೇನ್ ಆಗ್ತಾ ಇದೆ, ಸೊಲ್ಯೂಷನ್ ಹೇಳಿ ಅಂತ. ಇದೇ ರೀತಿಯಲ್ಲಿ ತುಂಬ ಜನಕ್ಕೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಾಗಾಗಿ ಇದರ ರಿಲೇಟೆಡ್ ಒಂದು ವಿಡಿಯೋ ಮಾಡೋಣ, ಸ್ವಲ್ಪ ನಾಲೆಜ್ ಹಾಗೂ ಇನ್ಫೋನ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ತಿಳಿಸಿ, ತುಂಬ ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ವೆರಿ ಫಸ್ಟ್ ನಾವು ಮಗುವಿಗೆ ಎಷ್ಟು ವರ್ಷದ ತನಕ, ಎಷ್ಟು ದಿನಗಳ ತನಕ ಹಾಲನ್ನು ಕುಡಿಸ್ಬೇಕು ಅನ್ನೋದನ್ನು ನೋಡೋಣ. ಮಿನಿಮಮ್ 1 ಇಯರ್ ಅಂತೂ ಕುಡಿಸ್ಬೇಕು. ಫಸ್ಟ್ 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಅಂದರೆ ಯಾವುದೇ ರೀತಿಯಾದ ಸಾಲಿಡ್ ಫುಡ್ಸ್ನ ಅಥವಾ ನೀರನ್ನು ಆಗಿರ್ಬೋದು, ಜ್ಯೂಸನ್ನು ಆಗಿರ್ಬೋದು, ಅದೆಲ್ಲನೂ ಕೊಡಬಾರ್ದು. ಈಗಿನ ತಾಯಂದಿರಿಗೆ ತುಂಬಾ ಟೆನ್ಷನ್ ಆಗಿರುತ್ತೆ, ಅಯ್ಯೋ ಮಗು ಸಣ್ಣ ಇದೆ ಅಥವಾ ಹಾಲು ಸಾಕಾಗ್ತಾ ಇದೆಯೋ ಇಲ್ವೋ, ಸಾಲಿಡ್ ಫುಡ್ಸ್ ಕೊಡೋಣವಾ, ಫ್ಯಾರೆಕ್ಸ್ ಕೊಡೋಣವಾ, ಅದು ಕೊಡೋಣವಾ, ಇದು ಕೊಡೋಣವಾ ಅಂತ ತುಂಬ ಟೆನ್ಷನ್ ತೊಗೊಂಡಿರ್ತಾರೆ. ಏನೇ ಆಗಲಿ 6 ಮಂತ್ಸ್ ತನಕ ಮಗುವಿಗೆ ಬೇರೆ ರೀತಿಯಾದ ಫುಡ್ಸ್ಗಳ ನೆಸಸರಿ ಇರೋದಿಲ್ಲ. ನಿಮಗೇನಾದರೂ ಹಾಲು ಪ್ರೊಡ್ಯೂಸ್ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ ಅಂದಾಗ ಮಾತ್ರ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕೇ ಹೊರತು, ಹಾಲು ಚೆನ್ನಾಗಿ ಬರ್ತಾ ಇದೆ, ಮಗುನೂ ಚೆನ್ನಾಗಿ ಕುಡಿತಾ ಇದೆ ಆ್ಯಂಡ್ ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಆಗ್ತಾ ಇದೆ ಅಂದಾಗ ಅಂಥ ಟೈಮಲ್ಲಿ ನೀವು ಟೆನ್ಷನ್ ತೊಗೊಳ್ಬೇಕಾಗಿಲ್ಲ. ಸೊ ಫಸ್ಟ್ 6 ಮಂತ್ಸು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ 1 ಇಯರ್ ತನಕ ಮಿನಿಮಮ್ ಕುಡಿಸಿ ಅಂತ ಎಲ್ಲರೂ ಸಜೆಸ್ಟ್ ಮಾಡೋದು. ಆ್ಯಂಡ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಪ್ ಟು 2 ಇಯರ್ಸ್ ತನಕನೂ ಕುಡಿಸಿ, ಮಿನಿಮಮ್ 2 ಇಯರ್ಸ್ ಕುಡಿಸಿ ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ವರ್ಕಿಂಗ್ ವಿಮೆನ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಬೇರೆ ಮದರ್ಸ್ಗೆ ನಿಮ್ಗೆ ಅನುಕೂಲ ಆದರೆ, ಹಾಲು ಚೆನ್ನಾಗಿ ಬರ್ತಾ ಇದೆ ಅನ್ನೋ ಹಾಗಿದ್ರೆ, ಮಗು ಕೂಡ ಎಂಜಾಯ್ ಮಾಡುತ್ತೆ ಅನ್ನೋ ಹಾಗಿದ್ರೆ, ಅದರ ಹೆಲ್ತ್ಗೋಸ್ಕರ 2 ಇಯರ್ಸ್ ತನಕನೂ ಪ್ಲೀಸ್ ಕೊಡಿಸಿ. 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ 7 ಮಂತ್ಸಿಂದ 1 ಇಯರ್ ತನಕ ಏನೆಲ್ಲ ಫುಡ್ಸ್ ಕೊಡ್ಬೋದು ಮಗುಗೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಪ್ಲೀಸ್ ಚೆಕ್ ಮಾಡಿ. ಹಾಗೆ ತಾಯಿಗೆ ಹಾಲು ಬರ್ತಾ ಇಲ್ಲ ಅಥವಾ ಬಾಣಂತನದಲ್ಲಿ ಏನೆಲ್ಲ ಫುಡ್ಸ್ ತೊಗೊಳ್ಬೇಕು ಅದರ ರಿಲೇಟೆಡ್ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ. ಈಗ 1 ಇಯರ್ ಆದಮೇಲೆ ನೀವು ಹಾಲು ಬಿಡಿಸ್ಬೇಕು ಅಂತ ಡಿಸೈಡ್ ಮಾಡ್ತೀರಾ. 1 ಇಯರ್ ಅಥವಾ 2 ಇಯರ್ ಅಥವಾ ಇನ್ ಬಿಟ್ವೀನ್ 1 ಆ್ಯಂಡ್ 2 ಇಯರ್ಸ್ ನೀವು ಯಾವಾಗಲಾದರೂ ಹಾಲು ಬಿಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರೆ, ಪ್ರಾಪರ್ ವೇ ಏನು, ಸರಿಯಾದ ಕ್ರಮ ಏನು, ಈ ಥರ ನಾವು ಸರಿಯಾದ ಕ್ರಮನ ಪಾಲಿಸಿದಾಗ ಮಗುಗೂ ತೊಂದರೆ ಆಗಲ್ಲ, ತಾಯಿಗೂ ತೊಂದರೆ ಆಗಲ್ಲ. ನಾನು ಮೊದಲೇ ಹೇಳಿದ್ನಲ್ಲ, ತುಂಬ ಪೇನ್ ಬರ್ತಾ ಇದೆ, ಏನು ಮಾಡೋದು ಅಂತ ಕಮೆಂಟ್ ಮಾಡಿದ್ರು ಅಂತ. ಆ ಥರ ಯಾವಾಗ ಆಗೋದು ಅಂದರೆ ಸಡನ್ನಾಗಿ ನಿಲ್ಲಿಸಿದಾಗ. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಇವತ್ತು ಮಗು 1 ಇಯರ್ಗೆ ಟರ್ನ್ ಆಯಿತು, ನಾನು ನಾಳೆಯಿಂದ ಹಾಲು ಕುಡಿಸೋದಿಲ್ಲ ಅಂತ ನೀವು ಡಿಸೈಡ್ ಮಾಡ್ತೀರಾ. ಸೊ ಇವತ್ತಿನ ತನಕನೂ ನೀವು 3 to 4 ಟೈಮ್ಸ್ ಹಾಲನ್ನು ಕುಡಿಸ್ತಾ ಇರ್ತೀರ. ಇನ್ನು ಹೋಲ್ ಡೇ 24 ಅವರಲ್ಲಿ 4 ಟೈಮ್ಸ್ ಕುಡಿಸ್ತಾ ಇರ್ತೀರ. ನೆಕ್ಸ್ಟ್ ಡೇಯಿಂದ ನೀವು ಸ್ಟಾಪ್ ಮಾಡಿಬಿಡ್ತೀರ. ಆದ್ರೂ ಹಾಲು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಮಗುಗೆ ಕೊಡೋದನ್ನು ಸ್ಟಾಪ್ ಮಾಡಿರ್ತೀರ ಅಷ್ಟೇ. ಸೊ ಮಗುಗೆ ಒಂದು ಕಡೆ ಆ ಟೈಮಲ್ಲಿ ನೆನಪು ಬರುತ್ತೆ, ನಾನು ಹಾಲು ಕುಡಿಬೇಕು ಅಂತ. ಈ ಕಡೆ ಅದೇ ಟೈಮ್ಗೆ ಹಾಲು ಕೂಡ ಪ್ರೊಡ್ಯೂಸ್ ಆಗಿರುತ್ತೆ, ಆದರೆ ನೀವು ಕೊಡ್ತಾ ಇಲ್ಲ. ಹಾಲು ಕಟ್ಕೊಂಡಾಗ ನಿಮಗೆ ಪೇನ್ ಜಾಸ್ತಿ ಆಗುತ್ತೆ. ಸಡನ್ನಾಗಿ ಸ್ಟಾಪ್ ಮಾಡೋದು ಪ್ರಾಪರ್ ವೇ ಅಲ್ಲ. ನೀವೇನಾದರೂ 1 ಇಯರ್ ಆದಮೇಲೆ ನಾನು ಸ್ಟಾಪ್ ಮಾಡ್ತೀನಿ ಅನ್ನೋ ಹಾಗಿದ್ರೆ 1 ತಿಂಗಳು ಮುಂಚೆನೇ ಅದನ್ನು ಪ್ಲ್ಯಾನ್ ಮಾಡ್ತಾ ಬರಬೇಕು. ಹೇಗೆ ಅಂದರೆ, ಈಗ ನೀವು 12 ಮಂತ್ಸ್ ಬಿದ್ದಿದೆ, ಇನ್ನು 1 ಮಂತಲ್ಲಿ ನಾನು ನಿಲ್ಲಿಸ್ತೀನಿ ಅನ್ನೋ ಹಾಗಿದ್ರೆ, ಫಸ್ಟ್ ವೀಕ್ ನೀವು 5 ಟೈಮ್ಸ್ ಕುಡಿಸ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ 1 ಟೈಮ್ನ ಕಡಿಮೆ ಮಾಡಬೇಕು. ನೆಕ್ಸ್ಟ್ ವೀಕು ಇನ್ನೂ 1 ಟೈಮ್ನ ಕಡಿಮೆ ಮಾಡಬೇಕು. ಅದರ ನೆಕ್ಸ್ಟ್ ವೀಕು ಜಸ್ಟ್ 2 ಟೈಮ್ಸ್ ಕುಡಿಸ್ಬೇಕು. ನೆಕ್ಸ್ಟ್ ವೀಕ್ ಜಸ್ಟ್ 1 ಟೈಮ್ ಮಾತ್ರನೇ ಹಾಲನ್ನು ಕುಡಿಸ್ಬೇಕು. ಈ ಥರ ಮಾಡಿದಾಗ ಮಾರನೇ ದಿನದಿಂದ ನೀವು ಇವತ್ತು ಸ್ಟಾಪ್ ಮಾಡಿದ್ದೀನಿ, ನಾಳೆಯಿಂದ ಕೊಡೋದಿಲ್ಲ ಅಂತ ಡಿಸೈಡ್ ಮಾಡಿದಾಗ ನಿಮಗೆ ಪೇನ್ ಜಾಸ್ತಿ ಆಗೋದಿಲ್ಲ. ಎಲ್ಲೋ ಅಲ್ಪ ಸ್ವಲ್ಪ ಆಗ್ಬೋದೇ ಹೊರತು ಜಾಸ್ತಿ ಪೇನ್ ಆಗೋದಿಲ್ಲ. ಇದು ಗ್ರ್ಯಾಜುವಲ್ ವೀನಿಂಗ್ ಅಂತಾರೆ, ಇದು ಪ್ರಾಪರ್ ವೇ. ಈ ಥರ ಮಾಡೋದ್ರಿಂದ ಆ ಮಗು ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇರಲ್ಲ, ಆ ಟೈಮಲ್ಲಿ ನೀವು ಸ್ವಲ್ಪ ಡೈವರ್ಟ್ ಮಾಡಿಬಿಡ್ಬೋದು. ಮಗುಗೆ ಜಾಸ್ತಿ ತೊಂದರೆ ಆಗೋದಿಲ್ಲ, ತಾಯಿಗೂ ಅಷ್ಟೇ ಹಾಲು ಕಟ್ಕೊಳ್ಳೋದು, ಪೇನ್ ಬರೋದು ಆ ಥರನೂ ಏನೂ ಆಗೋದಿಲ್ಲ. ಈಗ ಪೇನ್ ಬಂದುಬಿಟ್ಟಿದೆ, ನಾವು ಸಡನ್ನಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ, ಈಗ ಹಾಲು ಪ್ರೊಡ್ಯೂಸ್ ಆಗಿದೆ, ಪೇನ್ ಕಟ್ಕೊಂಡಿದೆ, ಪೇನ್ ಬರ್ತಾ ಇದೆ, ಇವಾಗ ಏನು ಮಾಡಬೇಕು? ಇದಕ್ಕೆ ಒಂದು ಸೊಲ್ಯೂಷನ್ ಅಂದರೆ
ಪೇನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಾಲನ್ನು ತೆಗೆದುಬಿಟ್ಟು ಚೆಲ್ಲಬಹುದು. ನೆನಪಿರಲಿ, ನೀವು ಎಷ್ಟು ಹಾಲು ತೆಗಿತೀರೋ ಅಷ್ಟೇ ಪ್ರೊಡ್ಯೂಸ್ ಆಗುತ್ತೆ. ಇನ್ನು ಅದು ಜಸ್ಟ್ ಟೆಂಪರರಿ ಸೊಲ್ಯೂಷನ್ ಅಷ್ಟೇ. ನಿಮಗೆ ಪೇನ್ ಬಂದಾಗೆಲ್ಲ ನೀವು ಎಕ್ಸ್ಪ್ರೆಸ್ ಮಾಡಿ ಬಿಸಾಕಬೇಕಾಗುತ್ತೆ. ನೆಕ್ಸ್ಟ್ ಬಂದು ಈ ಕ್ಯಾಬೇಜ್ ಇರುತ್ತಲ್ಲ, ಎಲೆಕೋಸು, ಆ ಎಲೆಕೋಸನ್ನು ಒಂದು ಲೇಯರ್ನ ತೆಗೆದುಬಿಟ್ಟು ಬಟ್ಲು ರೀತಿಯಲ್ಲಿರುತ್ತೆ, ಅದನ್ನು ನೀವು ಫ್ರಿಜ್ನಲ್ಲಿ ಇಟ್ಬಿಟ್ಟು ಅದನ್ನು ನಿಮ್ಮ ಬೇರ್ ಬ್ರೆಸ್ಟ್ಸ್ಗೆ ಇಟ್ಕೊಳ್ಬೇಕಾಗತ್ತೆ. ಈ ಥರ ಮಾಡಿದಾಗ ಆ ಕೋಲ್ಡ್ ಚಿಲ್ನೆಸ್ಸು ನಿಮಗೆ ಸ್ವಲ್ಪ ಪೇನಿಂದ ರಿಲೀಫ್ ಕೊಡುತ್ತೆ. ಇದನ್ನು ನೀವು ಹೋಲ್ ಡೇ ಮಾಡ್ಬೋದು. ತಣ್ಣಗಿರೋದು ಯಾವಾಗ ಸ್ವಲ್ಪ ವಾರ್ಮ್ ಆಗಿಬಿಟ್ಟಿದೆ ಅನಿಸುತ್ತೋ ಆವಾಗ ಮತ್ತೊಮ್ಮೆ ಫ್ರಿಜ್ನಲ್ಲಿ ಇಟ್ಬಿಟ್ಟು ಅದನ್ನು ನೀವು ಮತ್ತೆ ಯೂಸ್ ಮಾಡ್ಕೊಳ್ಬೋದು. ಇದು ಒಂಥರ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಪೇನು. ನೆಕ್ಸ್ಟು ನನ್ನ ಅಮ್ಮ ನನಗೆ ಹೇಳ್ತಾ ಇದ್ದಿದ್ದು ನೆನಪು ಬಂತು. ನನಗೆ ನನ್ನ ತಾಯಿ ಆದಾಗ ನಮ್ಮಮ್ಮ ಹೇಳಿದ್ದು ಏನಂದರೆ, ಹಾಲು ಬಿಡಿಸೋದು ತುಂಬ ಕಷ್ಟ, ನಾನು ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ಅವರೂ ಹಾಗೇ ಗ್ರ್ಯಾಜುವಲಿ ಸ್ಟಾಪ್ ಮಾಡಿಲ್ಲ, ಸಡನ್ನಾಗಿ ಈಗ 1 ವರ್ಷ ಆಯಿತು ನಾನು ನಿಲ್ಲಿಸ್ತೀನಿ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಆಗೇನು ಮಾಡಿದ್ದಾರೆ, ಮಗುನ ಒಂದು ಕಡೆ ಇಟ್ಕೊಳ್ಳೋದು, ತಾಯಿ ಇನ್ನೊಂದು ಕಡೆ ಇರೋದು. ಸೊ ಮಗು ತಾಯಿನ ನೋಡಿದಾಗ ಹಾಲು ಕುಡಿಬೇಕು ಅನಿಸುತ್ತೆ, ಅದಕ್ಕೆ ಮಗುನ ಸ್ವಲ್ಪ ದೂರ ಮಾಡಿಬಿಡೋಣ. ಆದರೆ ತಾಯಿಗೆ ಇಲ್ಲಿ ಹಾಲು ಬಂದುಬಿಟ್ಟಿರುತ್ತೆ, ಅದನ್ನು ತೆಗೆಯೋದಕ್ಕೂ ಆಗೋದಿಲ್ಲ, ಕುಡಿಸೋದಕ್ಕೂ ಆಗೋದಿಲ್ಲ. ಆಗ ತಡ್ಕೊಳಕ್ಕೆ ಆಗದೆ ಇರೋ ಅಷ್ಟು ಪೇನ್ ಆಗುತ್ತೆ. ಇದು ನೀವು 1 ಡೇ ಫುಲ್ ಕಂಟ್ರೋಲ್ ಮಾಡ್ತೀರಾ, ನೆಕ್ಸ್ಟ್ ಡೇಗೆ ನಿಮ್ಗೆ ತಡೆಯೋದಕ್ಕೆ ಆಗ್ತಾನೇ ಇಲ್ಲ, ಮಗುನ ಕರ್ಕೊಂಡು ಬಂದು ಹಾಲು ಕುಡಿಸ್ಬಿಡ್ತೀರಾ. ಆಗ ಏನಾಗುತ್ತೆ, ಆ ಹಾಲು ಕಟ್ಕೊಂಡು ಗಟ್ಟಿಯಾಗಿ ಅದರಿಂದ ಮಗುಗೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಜ್ವರ ಬರೋದು, ಲೂಸ್ ಮೋಷನ್ ಆಗೋದು, ಈ ಥರ ಏನಾದರೂ ಆಗುತ್ತೆ. ಮತ್ತೆ ನೆಕ್ಸ್ಟ್ ಡೇಯಿಂದ ನೀವು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಈ ಥರ ತೊಂದರೆ ಆಗಬಾರ್ದು ಅಂದರೆ ನೀವು ಗ್ರ್ಯಾಜುವಲಿ ಕಡಿಮೆ ಮಾಡ್ತಾ ಬನ್ನಿ. ಆಗ ಅಮ್ಮ ಏನು ಹೇಳಿದ್ದು ಅಂದರೆ, ಟೈಟ್ ಬಟ್ಟೆ ಕಟ್ಕೊಳ್ಬೇಕು, ಸ್ವಲ್ಪನೂ ಬ್ರೆಸ್ಟ್ನ ಲೂಸ್ ಬಿಡಬಾರ್ದು, ಫುಲ್ ಟೈಟ್, ಹೋಲ್ ಡೇ ಹೋಲ್ ನೈಟ್. ನಿಮಗೆ ಹಾಲು ಕಡಿಮೆ ಆಗೋ ತನಕನೂ ಕೂಡ ಈ ಥರನೇ ಫಾಲೋ ಮಾಡಬೇಕು ಅಂತ ಹೇಳಿದ್ದು. ಸೊ ಕೆಲವೊಬ್ಬರು ಹೇಳ್ತಾರೆ ಮಲ್ಲಿಗೆ ಹೂನ ಕೂಡ ಹತ್ತಿರ ಇಟ್ಕೊಂಡಾಗ ಹಾಲು ಬರೋದಿಲ್ಲ ಅಂತ. ಬಟ್ ನಾನು ಅದನ್ನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಅದನ್ನು ಬೇಕಿದ್ರೆ ಒಂದು ಸರಿ ಟ್ರೈ ಮಾಡ್ಬೋದು. ಅಂದರೆ ಕ್ಯಾಬೇಜ್ ಎಲೆಯಿಂದ ಕೂಡ ಹಾಲು ಕಡಿಮೆ ಆಗುತ್ತೆ, ಮಲ್ಲಿಗೆ ಹೂವಿಂದ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಟೈಟಾಗಿ ಬಟ್ಟೆ ಕಟ್ಕೊಳ್ಳೋದ್ರಿಂದ, ಟೈಟ್ ಫಿಟ್ಟಿಂಗ್ ಬಟ್ಟೆ ಹಾಕೊಳ್ಳೋದು, ಟೈಟಾಗಿ ಬಟ್ಟೆ ಕಟ್ಕೊಳ್ಳೋದು, ಇದರಿಂದ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಲಾಸ್ಟ್ ಮೆಥಡ್ ಅಂದರೆ ಮೆಡಿಕೇಷನ್ಸ್ ನೀವು ಸೆಲ್ಫ್ ಮೆಡಿಕೇಷನ್ಸ್ ಮಾಡ್ಕೊಳ್ಬೇಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದನ್ನು ಫಾಲೋ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಹಾಲನ್ನು ಕಡಿಮೆ ಮಾಡ್ತಾ ಬರ್ಬೋದು. ಈಗ ನನ್ನ ಮಗಳು 6 ವರ್ಷದವಳಾಗಿದ್ದಾಳೆ. ನಾನು ಎಷ್ಟು ದಿನ ಹಾಲು ಕುಡಿಸ್ದೆ, ಯಾವಾಗ ಬಿಡಿಸ್ದೆ ಅನ್ನೋ ಹಾಗಿದ್ರೆ ನಾನು 1.25 ವರ್ಷದ ತನಕನೂ ಹಾಲನ್ನ ಕುಡಿಸಿದ್ದೀನಿ. ಸೊ ಅವಳೇ ಯಾವಾಗ ಬೇಡ ಅನ್ನೋದಕ್ಕೆ ಶುರು ಮಾಡಿದ್ಲು, ಆವಾಗಲೇ ನಾನು ಸ್ಟಾಪ್ ಮಾಡಿದ್ದು. ಮನೇಲಿ ಎಲ್ಲರೂ 1.5 ವರ್ಷದ ತನಕ ಆದರೂ ಕುಡಿಸು ಅಂತ ಹೇಳಿದರು. ಸೊ ಓಕೆ, ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ಎಸ್ಪೆಷಲಿ ನಾನು ಹಾಲು ಕುಡಿಸ್ತಾ ಇದ್ದಿದ್ದು ಮಿಡ್ ನೈಟಲ್ಲಿ, ಅವಳು ಎದ್ದಾಗ ಮಾತ್ರನೇ ಕುಡಿಸ್ತಾ ಇದ್ದಿದ್ದು. ಮಾರ್ನಿಂಗ್ ಟೈಮ್, ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ 1-2 ಟೈಮ್ಸ್ ಎದ್ದೊಳ್ತಾ ಇದ್ಲು, ಕೆಲವೊಂದು ಸಾರಿ 1 ಟೈಮ್ ಎದ್ದೊಳ್ತಾ ಇದ್ಲು, ಅವಾಗ ಮಾತ್ರನೇ ಕುಡಿಸ್ತಾ ಇದ್ದೆ. ಹೀಗಾಗಿ ನನಗೆ ಅವಳು ಸಡನ್ನಾಗಿ ಬೇಡ ಅಂತ ಹೇಳಿದಾಗ ನನಗೆ ಯಾವುದೇ ರೀತಿಯಾದ ತೊಂದರೆ ಆಗಲಿಲ್ಲ. ದಿನದಲ್ಲಿ 1 ಸಾರಿ ಅಥವಾ 2 ಸಾರಿ ಕುಡಿಸ್ತಾ ಇದ್ದೀವಿ ಅಂದಾಗ ನೀವು ಬೇಕಿದ್ರೆ ಸಡನ್ನಾಗಿ ಸ್ಟಾಪ್ ಮಾಡಿಸ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಅದೇ 4 to 5 ಟೈಮ್ಸ್ ಕುಡಿಸ್ತಾ ಇದ್ದೀವಿ, ನಾವು ಸ್ಟಾಪ್ ಮಾಡಬೇಕು ಅನ್ನೋ ಹಾಗಿದ್ರೆ ಕಷ್ಟ ಆಗುತ್ತೆ. 6 ತಿಂಗಳು ಆದಮೇಲೆ ನಾವು ಬೇರೆ ಫುಡ್ಸ್ ಜೊತೆ ಬೇರೆ ಹಾಲು ಕೊಡ್ಬೋದಾ, ನನಗೆ ಹಾಲು ಕುಡಿಸೋದಕ್ಕಾಗ್ತಾ ಇಲ್ಲ, ನನ್ನ ಹಾಲು ಕುಡಿಸೋದಕ್ಕಾಗ್ತಾ ಇಲ್ಲ, ಬೇರೆ ಹಾಲು ಕುಡಿಸ್ಬೋದಾ ಅನ್ನೋ ಹಾಗಿದ್ರೆ ಪ್ಲೀಸ್ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಬೇರೆ ಹಾಲು ಮಗುವಿಗೆ ಜೀರ್ಣ ಆಗೋದಿಲ್ಲ. ಸೊ ಫಾರ್ಮುಲಾ ಮಿಲ್ಕನ್ನೇ ಕೊಡಬೇಕಾಗುತ್ತೆ ಆಫ್ಟರ್ 6 ಮಂತ್ಸ್. ಸೊ ಬಿಫೋರ್ 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡ್ ಮಾಡಿ ಅಂತ ಹೇಳಿದ್ದೀನಿ. ಆದರೆ ಕೆಲವೊಂದು ಸಾರಿ ಕೆಲವೊಬ್ಬರಿಗೆ ಹಾಲು ಸಾಕಾಗೋದಿಲ್ಲ, ಅಂಥ ಟೈಮಲ್ಲಿ ಕೂಡ ಫಾರ್ಮುಲಾ ಮಿಲ್ಕ್ನ ಕೊಡ್ಬೋದು. ಹಾಗೆ ನೋಡೋದಕ್ಕೆ ಹೋದರೆ ನನ್ನ ಕೇಸ್ನಲ್ಲಿ ನನಗೆ ಜಾಸ್ತಿ ತೊಂದರೆ ಆಗಲಿಲ್ಲ, ನನಗೂ ಆಗಲಿಲ್ಲ, ಮಗುಗೂ ಆಗಲಿಲ್ಲ. ಅವಳೇ ಹಾಲು ಬಿಟ್ಲು. ಸೊ ನನಗೆ ದಿನದಲ್ಲಿ 1 or 2 ಟೈಮ್ಸ್ ಕುಡಿಸ್ತಾ ಇದ್ದಿದ್ದರಿಂದ ನನಗೆ ಅಷ್ಟೊಂದೇನು ತೊಂದರೆ ಆಗಲಿಲ್ಲ. ಹೀಗೆ ಗ್ರ್ಯಾಜುವಲಿ ಕಡಿಮೆ ಮಾಡ್ಕೊಂಡು ಬಂದಾಗ ತಾಯಿ ಮಗು ಇಬ್ಬರೂ ಸೇಫ್ ಆಗಿರ್ತಾರೆ, ಏನು ತೊಂದರೆ ಆಗೋದಿಲ್ಲ. ಒಂದು ಕ್ವೆಶನ್ ರೇಸ್ ಆಗ್ಬೋದು, ಹಾಲು ಎಷ್ಟು ದಿನಕ್ಕೆ ಸ್ಟಾಪ್ ಆಗುತ್ತೆ ನಾವು ನಿಲ್ಲಿಸಿದ ಮೇಲೆ? ಅಂದರೆ ಇದು ನಿಮಗೆ ಡಿಪೆಂಡ್ ಆಗುತ್ತೆ, ಸಡನ್ನಾಗಿ ನಿಲ್ಲಿಸ್ತಾ ಇದ್ದೀರೋ ಅಥವಾ ಗ್ರ್ಯಾಜುವಲಿ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀರೋ ಅಂತ. 1 or 2 ಟೈಮ್ಸ್ ಕುಡಿಸ್ಬಿಟ್ಟು ನೀವು ಆಮೇಲೆ ಸ್ಟಾಪ್ ಮಾಡ್ತಾ ಇದ್ದೀವಿ ಅಂದರೆ ತುಂಬ ದಿನ ಏನೂ ಆಗೋದಿಲ್ಲ, ತುಂಬ ಬೇಗನೆ ಸ್ಟಾಪ್ ಆಗುತ್ತೆ. ಇದನ್ನು ಹಾಲು ಬತ್ತದು ಅಂತ ಕೂಡ ಹೇಳ್ತಾರೆ. ಆದರೆ ಸಡನ್ನಾಗಿ ನಿಲ್ಲಿಸಿದಾಗ ಇಷ್ಟೇ ದಿನಕ್ಕೆ ಸ್ಟಾಪ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಹೌದು, ಕಡಿಮೆ ಆಗ್ತಾ ಬರುತ್ತೆ.
ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ತಿಳಿಸಿ, ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ವೀಡಿಯೋಸ್ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು.